ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಹಾಗೆ ಇವತ್ತು ನಾನು ನನ್ನ ಸಂಜೆಯ ಸಮಯದ ಒಂದು ರೂಟೀನ್ ಅನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಹಾಗೆ ವಿಡಿಯೋ ಶುರು ಮಾಡೋ ಮುಂಚೆ ಎಲ್ರಿಗೂ ಚಾನಲ್ಗೆ ಸ್ವಾಗತ ಹೇಳ್ತಾ, ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ವರ್ಕಿಂಗ್ ವುಮನ್ ಆಗಿರೋದ್ರಿಂದ ವರ್ಕ್ ಡೇಸಲ್ಲಿ ನಾನು ಬಟ್ಟೆ ಒಗೆಯೋ ಕೆಲಸವನ್ನು ಸಂಜೆಗೆ ಇಟ್ಕೊಳ್ತೇನೆ. ಸೊ ಒಗಿಲಿಕ್ಕಿರೋ ಬಟ್ಟೆಗಳನ್ನು ಯಾವತ್ತೂ ನಾನು ಈ ಲಾಂಡ್ರಿ ಬಾಸ್ಕೆಟಲ್ಲೇ ಹಾಕಿರ್ತೇನೆ. ಹಾಗಾಗಿ ಒಗಿಲಿಕ್ಕೆ ಯಾವುದೇ ಬಟ್ಟೆಗಳು ಮಿಸ್ ಆಗೋದಿಲ್ಲ. ಇಲ್ಲಾಂದರೆ ಮಕ್ಕಳು ಅಲ್ಲಿ ಇಲ್ಲಿ ಹಾಕಿಟ್ರೆ ಕೆಲವೊಂದು ಬಟ್ಟೆಗಳು ಮಿಸ್ ಆಗಿರ್ತದೆ. ಬಟ್ಟೆ ಒಗ್ದಾದ್ಮೇಲೆ ನೆನಪಾಗ್ತದೆ, ಅಯ್ಯೋ ಇದನ್ನು ಒಗ್ದಿಲ್ಲ ಅಂತ. ಹಾಗೆ ಇವಾಗ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನಲ್ಲಿ ಹಾಕಿ ಬಟನ್ ಒತ್ತಿದ್ರೆ ಸಾಕು, ಅದರ ಕೆಲಸ ಮಾಡ್ತಾ ಇರ್ತದೆ. ಆ ಟೈಮಲ್ಲಿ ನಾನು ನನ್ನ ಉಳಿದ ಕೆಲಸವನ್ನು ಶುರು ಮಾಡ್ಕೊಳ್ತಾ ಇದ್ದೇನೆ. ಸೊ ಈವ್ನಿಂಗ್ ಟೈಮಲ್ಲಿ ಮಕ್ಕಳು ಸ್ಕೂಲಿಂದ ಬಂದಗಳು ಏನಾದರೂ ಒಂದು ಸ್ನ್ಯಾಕ್ಸ್ ಅಂತೂ ಕೇಳ್ತಾರೆ. ಇನ್ನು ಹೆಚ್ಚಾಗಿ ಈವ್ನಿಂಗ್ ಸ್ನ್ಯಾಕ್ಸನ್ನು ನಾನು ಮನೆಯಲ್ಲೇ ಮಾಡ್ತೇನೆ. ಕೆಲವೊಮ್ಮೆ ದೋಸೆ ಹಿಟ್ಟು ಉಳಿದಿದ್ರೆ ಅದರ ದೋಸೆನೇ ಮಾಡಿ ಕೊಡ್ತೇನೆ. ಇವತ್ತು ಮಕ್ಕಳಿಗೆ ಏನೋ ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತಾ ಇದೆ, ಹಾಗಾಗಿ ಶೀರಾ ಮಾಡ್ತಾ ಇದ್ದೇನೆ. ಹಾಗೆ ಬೆಳಗ್ಗೆ ನಾನು ಇವತ್ತು ದಾಲ್ ಮಾಡಿದ್ದೆ, ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಬೇರೆ ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೇನೆ. ಇದೇ ಕರಿಯನ್ನು ನಾನು ರಾತ್ರಿ ಡಿನ್ನರ್ಗೆ ಕೂಡ ಯೂಸ್ ಮಾಡಿ ಮುಗಿಸ್ಕೊಳ್ತೇನೆ. ಮಕ್ಕಳಿಗೆ ನಾನು ಪ್ರತಿ ಸಲ ಮಧ್ಯಾಹ್ನಕ್ಕೆ ರೈಸೇ ಕೊಡ್ತೇನೆ, ಹಾಗಾಗಿ ಏನಾದರೂ ಒಂದು ಪದಾರ್ಥ ಮಾಡೇ ಇಟ್ಟಿರ್ತೇನೆ. ಇನ್ನು ಈ ಥರ ಸಣ್ಣ ಕಂಟೈನರಲ್ಲಿ ಹಾಕಿಬಿಟ್ಟು ಇಡ್ತೇನೆ. ಇದು ನನಗೆ ರಾತ್ರಿ ತೊಳಿಲಿಕ್ಕೆ ತುಂಬ ಮೆಸ್ ಆಗೋದಿಲ್ಲ. ಹಾಗೆ ಹಾಲು ಕೂಡ ಬಿಸಿಯಾಗಿದೆ. ಇವಾಗ ನಾನು ಶೀರಾ ಮಾಡ್ಕೊಳ್ತೇನೆ. ನಾನು ಹೆಚ್ಚಾಗಿ ಕಬ್ಬಿಣದ ಬಾಣಲೆಯಲ್ಲಿ ಶೀರಾವನ್ನು ಮಾಡ್ಕೊಳ್ಳೋದು. ಮೊದಲಿಗೆ 1-2 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಅದರಲ್ಲಿ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೊಳ್ತೇನೆ. ಇನ್ನು ಶೀರಾ ಮಾಡಲಿಕ್ಕೆ ನಾನು ಈ ಬಾಂಬೆ ರವವನ್ನು ಯೂಸ್ ಮಾಡ್ತೇನೆ. ಕೆಲವೊಂದು ವಿಧದಲ್ಲಿ ಕೆಲವರು ಶೀರಾ ಮಾಡ್ತಾರೆ, ನಾನೊಂದು ಸುಲಭವಾಗಿ ಇನ್ಸ್ಟೆಂಟ್ ಆಗುವಾಗೆ ಮಾಡ್ತೇನೆ. ಸೊ ಯಾವ ತುಪ್ಪದಲ್ಲಿ ನಾನು ಡ್ರೈ ಫ್ರೂಟ್ಸ್ ಫ್ರೈ ಮಾಡಿದ್ದೆಲ್ಲ ಅದಕ್ಕೆ ನಾನು ಈ ಬಾಂಬೆ ರವವನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೇನೆ. ಹಾಗೆ ನಾನೊಂದು ಅರ್ಧ ಕಪ್ ಅಷ್ಟು ಸಕ್ಕರೆ ಹಾಗೂ ವೆನಿಲಾ ಎಸೆನ್ಸ್ ಮತ್ತೆ ಕಲರಿಗೆ ಈ ಫುಡ್ ಕಲರನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವು ಶೀರಾ ಟೇಸ್ಟಿ ಆಗೋದು ಯಾವ ಗೊತ್ತುಂಟಾ? ಸಮ ಪ್ರಮಾಣದಲ್ಲಿ ರವೆ ಮತ್ತೆ ಸಕ್ಕರೆಯನ್ನು ಹಾಕೊಂಡ್ರೆ. ಆದರೆ ನಾನಿಲ್ಲಿ ಸ್ವಲ್ಪ ಸಿಹಿಯನ್ನು ಕಮ್ಮಿ ಮಾಡ್ಕೊಳ್ತಾ ಇದ್ದೇನೆ. ಸೊ ಇವಾಗ ನಾನು ಸ್ವಲ್ಪ ಬೆಚ್ಚಗೆ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಬೆಚ್ಚಗೆ ನೀರಿಲ್ಲ ಅಂದರೆ ತಣ್ಣೀರು ಕೂಡ ನೀವು ಹಾಕಿ ಶೀರವನ್ನು ಮಾಡ್ಕೊಳ್ಬೋದು. ನೀರು ಹಾಕುವಾಗ ಸ್ವಲ್ಪ ಜಾಗ್ರತೆ ಬೇಕು, ಎಲ್ಲ ಕಡೆ ಹಾರ್ಕೊಳ್ತದೆ. ಹಾಗೆ ಇವಾಗ ನೋಡಿ ನಾನು ಸಕ್ಕರೆಯನ್ನು ಸೇರಿಸ್ಕೊಳ್ತೇನೆ. ಇದು ಕೂಡ ಸ್ವಲ್ಪ ಮೆಲ್ಟ್ ಆಗಿ ನೀರಾಗ್ತದೆ. ಹಾಗೆ ಕೊನೆಯದಾಗಿ ನಾನು ಇವಾಗ ಎಸೆನ್ಸನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. 1-2 ಡ್ರಾಪ್ ಅಷ್ಟು ಎಸೆನ್ಸನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಇದು ಗಟ್ಟಿಯಾಗುವವರೆಗೆ ಕೈಯಾಡಿಸ್ತಾ ಇರಬೇಕು. ತುಪ್ಪ ಹಾಕಿದಷ್ಟು ಶೀರಾ ಟೇಸ್ಟಿ ಆಗ್ತಾ ಹೋಗ್ತದೆ. ಇವಾಗ ನೋಡಿ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ. ಇನ್ನು ಇದೇ ಈ ಬಾಣಲೆಯಲ್ಲಿ ಇಟ್ಟುಬಿಟ್ರೆ ಇದು ಸ್ವಲ್ಪ ಹೊತ್ತಿಗೆ ಕೇಕ್ ಥರ ಆಗ್ತದೆ. ಮಕ್ಕಳಿಗೀಗ ಆಲ್ರೆಡಿ ಹಸುವಾಗಿದೆ, ಹಾಗಾಗಿ ನಾನು ಕಾಯ್ತಾ ಇಲ್ಲ, ಇವಾಗಲೇ ಬಿಸಿ ಬಿಸಿಯೇ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ಸೊ ಮಕ್ಕಳಿಗೆ ಎಮ್ಮಿಯಾಗಿ ಏನು ತಿನ್ನಲಿಕ್ಕೆ ಬೇಕು ಅಂತ ಹೇಳಿದರೆ ಈ ಥರ ಶೀರಾ ಮಾಡಿ ಕೊಟ್ಬಿಡ್ತೇನೆ. ನನ್ನ ಮಗನಿಗಂತೂ ಶೀರಾ ಅಂದರೆ ತುಂಬಾ ಇಷ್ಟ, ಆದರೆ ಅವನು ಅದರಲ್ಲಿದ್ದ ದ್ರಾಕ್ಷಿಯನ್ನಂತೂ ತಿನ್ನೋದಿಲ್ಲ. ಇಲ್ಲಿ ನಮ್ಮ ಶೀರಾ ರೆಡಿಯಾಗಿದೆ, ತಿನ್ನಲಿಕ್ಕೂ ತುಂಬಾ ಚೆನ್ನಾಗಿದೆ. ಹಾಗೆ ತಿಂಡಿ ಅಂತೂ ಮಾಡಿ ಆಯಿತು. ಇನ್ನು ನೆಕ್ಸ್ಟ್ ಬರುವಂಥದ್ದು ಪಾತ್ರೆ ತೊಳೆಯುವಂಥ ಕೆಲಸ. ವರ್ಕಿಂಗ್ ಡೇ ಅಂತ ಹೇಳಿದರೆ ನನ್ನ ಟಿಫಿನ್ ಕೂಡ ಇರ್ತದೆ, ಮಕ್ಕಳ ಟಿಫಿನ್ ಕೂಡ ಇರ್ತದೆ. ಸೊ ಟಿಫಿನ್ ಬಾಕ್ಸನ್ನೆಲ್ಲ ತೊಳೆಯೋ ಕೆಲಸವನ್ನು ನಾನು ನನ್ನ ಮಗಳಿಗೆ ಕೊಟ್ಟುಬಿಡ್ತೇನೆ. ಹಾಗಾಗಿ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ಅವಳಿಗೂ ಕೂಡ ಸ್ವಲ್ಪ ಪಾತ್ರೆ ತೊಳೆಯೋದೆಲ್ಲ ಅಭ್ಯಾಸ ಆಗುತ್ತೆ. ಮಕ್ಕಳಿಗೆ ಸಣ್ಣ ಸಣ್ಣ ಕೆಲಸದ ಒಂದು ರೆಸ್ಪಾನ್ಸಿಬಿಲಿಟಿ ಕೊಡಬೇಕಾಗ್ತದೆ. ಯಾಕಂತೇಳಿ ಮುಂದೆ ಹೋಗಿ ಅವರಿಗೆ ಅದು ಎಲ್ಲಾದರೂ ಹೆಲ್ಪ್ ಆಗಿಯೇ ಆಗ್ತದೆ. ಹಾಗೆ ಎಲ್ಲ ಪಾತ್ರೆಗಳನ್ನು ತೊಳೆದಾದ್ಮೇಲೆ ಇವಾಗ ನಾನು ಮೊಟ್ಟೆ ಆರ್ಡರ್ ಮಾಡಿದ್ದೆ. ಸೊ ನನ್ನ ಹತ್ರ ಇವಾಗ 2 ಟ್ರೇ ಮೊಟ್ಟೆ ಇದೆ. ಇದನ್ನೆಲ್ಲ ನಾನು ಇವಾಗ ವಾಶ್ ಮಾಡ್ಕೊಳ್ತೇನೆ. ಇನ್ನು ಒಳ್ಳೆ ಎಗ್ ಹಾಗೂ ಎಲ್ಲಾದರೂ ಕ್ರ್ಯಾಕ್ ಇರುವಂಥ ಎಗ್ಗನ್ನೆಲ್ಲ ನಾನು ಸಪ್ರೇಟ್ ಮಾಡಿ ಇಟ್ಕೊಳ್ತೇನೆ. ಇಲ್ಲಿ ನೋಡಿ ಇದೊಂದು ಕ್ರ್ಯಾಕ್ ಆಗಿದೆ, ಇದನ್ನು ಬೇರೆ ನಾನು ಫ್ರಿಜ್ಜಲ್ಲಿ ತೆಗೆದಿಟ್ಟಿರ್ತೇನೆ. ಡೈಲಿ ನಮಗೆ ಎಗ್ ಬೇಕಾದ ಕಾರಣ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಎಗ್ಗನ್ನು ಆರ್ಡರ್ ಮಾಡ್ತೇನೆ. ಸೊ ಈ ಎಗ್ಗೆಲ್ಲ ವಾಶ್ ಮಾಡಿ ತೆಗೆದಿಟ್ಟ ಮೇಲೆ ನನ್ನದು ಒಂದು ಪಾರ್ಟಿನ ಕೆಲಸಗಳಂತೂ ಮುಗಿಯಿತು. ಕೆಲಸ ಆಗಿ ಈ ಕಡೆ ಬರುವಾಗ ಕತ್ಲಾಗ್ತಾ ಇತ್ತು, ಹಾಗಾಗಿ ಲೈಟ್ ಆನ್ ಮಾಡಿ ನೋಡ್ತೇನೆ. ನನ್ನ ಲಿವಿಂಗ್ ರೂಮಲ್ಲಿ ಎಲ್ಲ ವಸ್ತುಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ. ಯಾಕಂದರೆ ಈ ಬೆಳಗಿನ ಅರ್ಜೆಂಟಿಗೆ ನಾವು ಓಡುವಾಗ ವಸ್ತುಗಳು ಎಲ್ಲಿ ಉಂಟು ಏನುಂಟು ಅಂತ ನೋಡೋದೇ ಇಲ್ಲ, ಸುಮ್ಮನೆ ಬೀಗ ಹಾಕಿಬಿಟ್ಟು ಹೋಗೋದೆ. ಇನ್ನು ನನ್ನ ಮಕ್ಕಳು ಎಲ್ಲ ವಸ್ತುಗಳನ್ನು ಅಲ್ಲಲ್ಲೇ ಬಿಟ್ಟು ಹೋಗಿದ್ದಾರೆ. ಈವನ್ ನನ್ನ ಹಸ್ಬೆಂಡ್ ಕೂಡ ಲ್ಯಾಪ್ಟಾಪನ್ನೆಲ್ಲ ಇಲ್ಲೇ ಚಾರ್ಜಿಗೆ ಇಟ್ಟು ಹೋಗಿದ್ದಾರೆ. ಸೊ ಎಲ್ಲವನ್ನ ನಾನು ಈಗ ಸಾರ್ಟ್ ಔಟ್ ಮಾಡ್ಕೊಳ್ತೇನೆ. ಇನ್ನು ವಸ್ತುಗಳನ್ನೆಲ್ಲ ಆರ್ಗನೈಸ್ ಮಾಡುವಾಗ ಈ ಟೇಬಲ್ ಕೂಡ ಒಂದು ಕ್ಲೀನ್ ಮಾಡ್ಕೊಳ್ತೇನೆ, ಯಾಕಂದರೆ ಇದರ ಮೇಲೆ ಕೂಡ ಧೂಳು ಕಾಣಿಸ್ತಾ ಇದೆ. ಪ್ರತಿ ಸಲನೂ ಹಾಗೆ ಒಂದು ಕೆಲಸ ಮಾಡ್ಲಿಕ್ಕೆ ಹೋದರೆ ಇನ್ನೊಂದು ಕೆಲಸ ಅಲ್ಲಿ ಕಂಡೇ ಕಾಣ್ತದೆ. ಹಾಗಾಗಿ ಎಲ್ಲವನ್ನ ಒಂದೇ ಸಲದಲ್ಲಿ ಮಾಡಿ ಮುಗಿಸ್ಕೊಳ್ತೇನೆ. ಸೊ ಇವತ್ತಿನ ಈ ಈವ್ನಿಂಗ್ನ ಪಾರ್ಟಲ್ಲಿ ಈ ಕೆಲಸ ಇರಲಿಲ್ಲ, ಆದರೆ ನನಗೆ ಎದುರಲ್ಲಿ ಎಲ್ಲ ಮೆಸ್ ಆಗಿ ಕಂಡಿತ್ತು ಅಂತ ಹೇಳಿದರೆ ಇಮಿಡಿಯೇಟ್ ಆಗಿ ನಾನು ಇವಾಗ ಕ್ಲೀನ್ ಮಾಡ್ಕೊಳ್ತೇನೆ. ಇಲ್ಲಾಂದರೆ ನಾಳೆಗೆ ಮತ್ತೆ ಇದೊಂದು ಪೆಂಡಿಂಗ್ ಕೆಲಸ ಆಗಿ ಉಳಿತದೆ. ಕೆಲವೊಂದು ಪಾರ್ಸೆಲ್ ಕೂಡ ಆರ್ಡರ್ ಮಾಡಿದ್ದೆ, ಹಾಗೂ ಕೆಲವೊಂದು ಪ್ರಿಂಟ್ಔಟ್ ಕೂಡ ತೆಗೆದಿದ್ದೆ. ಎಲ್ಲವನ್ನ ಇವಾಗ ಇಲ್ಲಿಂದ ತೆಗೆದುಬಿಟ್ಟು ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ತೇನೆ. ಸೊ ವಸ್ತುಗಳನ್ನೆಲ್ಲ ಒಂದ್ಸಲ ತೆಗೆದಿಟ್ಟ ಮೇಲೆ ಮನೆ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಹಾಗೆ ಬಟ್ಟೆ ಕೂಡ ವಾಶ್ ಆಗಿದೆ. ಇನ್ನು ಇದನ್ನು ಬಾಲ್ಕನಿಯಲ್ಲಿ ಡ್ರೈ ಮಾಡ್ಕೊಳ್ತೇನೆ.
ಮಳೆ ಬರೋದ್ರಿಂದ ತುಂಬಾ ಕಷ್ಟ ಆಗ್ತಾ ಇದೆ. ನೋಡಿ ಇವಾಗ ಮಳೆ ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ. ಸೊ ಮಳೆ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಆ್ಯಕ್ಚುಲಿ ನನ್ನ ಬಾಲ್ಕನಿಯಿಂದಂತೂ ತುಂಬ ಸುಂದರವಾದ ಒಂದು ವ್ಯೂ ಕಾಣಿಸ್ತದೆ. ಇಲ್ಲಿ ಜೋರಾಗಿ ಮಳೆ ಬರ್ತಾ ಇದ್ದಾಗ ಬಾಲ್ಕನಿ ಬಾಗಿಲಂತೂ ನನಗೆ ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಜೋರು ಗಾಳಿ ಮತ್ತು ಮಳೆಗೆ ಉಂಟಲ್ಲ ಎಲ್ಲ ನೀರೆಲ್ಲ ಒಳಗೆ ಬಂದು ಹೋಗ್ತದೆ. ಸೊ ಎಲ್ಲ ಕಡೆ ಗ್ರೀನ್ ಗ್ರೀನ್ ಕಾಣ್ತದೆ ನೋಡಿ. ಒಳ್ಳೆ ಕೂಲ್ ಕೂಡ ಇದೆ. ಸೊ ಇವಾಗ ನಾನೆಲ್ಲ ಕಿಟಕಿ ಎಲ್ಲ ಕ್ಲೋಸ್ ಮಾಡ್ಕೊಳ್ತೇನೆ. ತುಂಬ ದಿನ ಆಯಿತು ಸೂರ್ಯನನ್ನು ಕೂಡ ನೋಡೇ ಇಲ್ಲ. ಬಟ್ಟೆಗಳು ಅಂತೂ ಬಿಸಿಲನ್ನು ಕಂಡೇ ಇಲ್ಲ. ಹಾಗೆ ಇವತ್ತು ವಾಶ್ ಮಾಡಿದ ಬಟ್ಟೆಗಳನ್ನು ನಾನು ಇವಾಗ ಇಲ್ಲಿ ಡ್ರೈ ಮಾಡ್ಕೊಳ್ತೇನೆ. ಇನ್ನು ಮಳೆಗಾಲದಲ್ಲಿ ಬಟ್ಟೆಗಳನ್ನು ಹೇಗೆ ಬೇಗ ಡ್ರೈ ಮಾಡ್ಕೊಳ್ಬೋದು ಅಂತ ಹೇಳಿ ನಾನೊಂದು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಹಾಗೆ ಒಣಗಿರೋ ಬಟ್ಟೆಗಳನ್ನೆಲ್ಲ ನಾನು ಇವಾಗ ಈ ಸ್ಟ್ಯಾಂಡಿಂದ ತೆಗೆದಿಡ್ತಾ ಇದ್ದೇನೆ. ಇನ್ನು ಇದರಲ್ಲಿ ಅರ್ಧ ಒಣಗಿರೋ ಬಟ್ಟೆಗಳನ್ನು ನಾನು ಇವಾಗ ಹಾಕಿ ಡ್ರೈ ಮಾಡ್ಲಿಕ್ಕೆ ಇಡ್ತೇನೆ. ಯಾಕಂದರೆ ರಾತ್ರಿ ಫ್ಯಾನ್ ಹಾಕೋದ್ರಿಂದ ಇದೆಲ್ಲ ಮರು ದಿವಸಕ್ಕೆ ಒಣಗ್ತದೆ. ಹಾಗೆ ಸಂಜೆ ಮೇಲೆ ಯಾವತ್ತೂ ಇಷ್ಟು ಕೆಲಸಗಳು ಇದ್ದೇ ಇರ್ತವೆ. ಇದರ ಜೊತೆಗೆ ಕೆಲವೊಮ್ಮೆ ಗಿಡಗಳಿಗೆ ಕೂಡ ನೀರು ಕೊಡಬೇಕಾಗ್ತದೆ. ಆದರೆ ಇವಾಗ ಮಳೆಗಾಲ ಆದ್ರಿಂದ ಈ ಗಿಡಗಳಿಗೆ ಜಾಸ್ತಿ ನೀರು ಬೇಡ. ಹಾಗಾಗಿ ಸ್ವಲ್ಪ ಟೈಮ್ ಕೂಡ ಸೇವ್ ಆಗ್ತದೆ. ಇಷ್ಟೆಲ್ಲ ಕೆಲಸ ಆದಮೇಲೆ ಇವಾಗ ನಾನೊಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತಾ ಇದ್ದೇನೆ. ಹೊರಗಡೆ ಜೋರು ಮಳೆ ಬರ್ತಾ ಇದೆ. ಹಾಗಾಗಿ ನಾನು ಕೂಡ ಒಂದು ಬಿಸಿ ಬಿಸಿ ಕಾಫಿಯನ್ನು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದೇನೆ. ಇದರ ನಂತರ ಕೆಲಸ ಇರೋದಂತ ಹೇಳಿದರೆ ಇವಾಗ ಒಣಗಿರೋ ಬಟ್ಟೆಗಳನ್ನೆಲ್ಲ ಮಡಚಿಡುವಂಥದ್ದು. ಇದರ ಜೊತೆಗೆ ಕೆಲವೊಮ್ಮೆ ಮಕ್ಕಳ ಹೋಮ್ವರ್ಕ್ ಬರ್ತದೆ, ಹಾಗೂ ಅವರಿಗೆ ಕೆಲವೊಮ್ಮೆ ಟೆಸ್ಟ್ ಇದ್ದರೆ ಅದಕ್ಕೆ ಓದಿಸ್ಕೊಳ್ಬೇಕಾಗ್ತದೆ. ಹಾಗೆ ಪ್ರತಿಯೊಂದು ಬಟ್ಟೆಗಳನ್ನು ನಾನು ಕರೆಕ್ಟಾಗಿ ಜೋಡಿಸ್ಕೊಳ್ತೇನೆ. ಅಂದರೆ ಯಾವ್ಯಾವ ಕ್ಯಾಬಿನೆಟ್ಗೆ ಯಾವ್ಯಾವ ಬಟ್ಟೆಗಳು ಹೋಗಬೇಕು ಎಂಬುದನ್ನು ನಾನು ಇವಾಗಲೇ ಮಡಚುವಾಗ ಆರ್ಗನೈಸ್ ಮಾಡಿ ಇಡ್ತೇನೆ. ಇನ್ನು ಮಡಚಿರೋ ಬಟ್ಟೆಗಳನ್ನು ಅದರ ಜಾಗದಲ್ಲಿ ಇಡೋದಂತೂ ತುಂಬ ಇಂಪಾರ್ಟೆಂಟ್. ಇಲ್ಲ ಅಂತ ಹೇಳಿದರೆ ಮತ್ತೆ ಅದು ಮೆಸ್ಸಿಯಾಗಿ ಇರ್ತದೆ. ನಾವೇ ಕೆಲವೊಮ್ಮೆ ನೋಡ್ಬೋದು, ನಮ್ಮ ಮನೆಯಲ್ಲೇ ಕೆಲವೊಂದು ಚೇರ್ ಇರ್ತದೆ ಅಥವಾ ಒಂದು ಮೂಲೆ ಇರ್ತದೆ, ಅಲ್ಲಿ ಒಂದು ರಾಶಿ ಬಟ್ಟೆಗಳು ನೇತಾಡ್ತಾ ಇರ್ತವೆ. ನನಗೆ ಬಟ್ಟೆಗಳನ್ನು ಹಾಗೆ ರಾಶಿ ನೋಡಲಿಕ್ಕೆ ಇಷ್ಟವೇ ಇಲ್ಲ. ಹಾಗಾಗಿ ನಾನು ಇಮಿಡಿಯೇಟ್ ಆಗಿ ಮಡಚಿಬಿಟ್ಟು ಅದರ ಜಾಗದಲ್ಲಿ ಇಟ್ಬಿಡ್ತೇನೆ. ಕೆಲವೊಮ್ಮೆ ಉದಾಸೀನ ಬಂದುಬಿಟ್ಟು ನಾಳೆ ಮಡಚು ಅಂತ ಹೇಳಿ ಹಾಗೆ ಇಟ್ಟುಬಿಟ್ರೆ ಕೆಲಸ ಸುಲಭ ಆಗೋದಿಲ್ಲ, ಅದು ಡಬಲೇ ಆಗುವಂಥದ್ದು. ಸಂಜೆ ಆಗ್ತಾ ಇದ್ದಾಗೆ ದೇವರಿಗೆ ದೀಪವನ್ನು ಇಟ್ಟು ಒಂದು ಭಾಗದ ಕೆಲಸ ಅಂತೂ ಮುಗೀತು. ಇನ್ನು ಡಿನ್ನರಿಗೆ ಕೂಡ ನಾನು ತಯಾರಿ ಮಾಡ್ಕೊಳ್ಬೇಕಾಗ್ತದೆ. ಸೊ ಫ್ರೆಂಡ್ಸ್, ನಾನು ಇವತ್ತು ಒಂದು ದಿವಸದ ನನ್ನ ಸಂಜೆಯ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ನನ್ನ ಈ ಒಂದು ಸಣ್ಣ ಎಫರ್ಟಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರೆಯಬೇಡಿ. ಹಾಗೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್.